ಆಲೂ ಪಲ್ಯಕ್ಕೆ ದೋಸೆ ಜೊತೆ ತಿನ್ನೋದು ಆಲೂ ಪಲ್ಯ, ಸುಕ್ಕ ಆಲೂ ಪಲ್ಯ ಮಾಡೋದು. ಇದು ಜೀರಿಗೆ ಎಣ್ಣೆ ಹಾಕಿನ್ರಿ, ಜೀರಿಗೆ ಎಣ್ಣೆ ಕಾಯೋದು, ಜೀರಿಗೆ ಹಾಕ್ಬೇಕು. ಉದ್ದಿನಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಾಗೋದು, ಈರುಳ್ಳಿ ಹಾಕಬೇಕು. ಈರುಳ್ಳಿ ಚಲೋ ಇದು ಕೆಂಪಾಗಬೇಕು. ಇದು ಪಲ್ಯ ಚಪಾತಿ ಜೊತೆನೂ ಚಲೋ ಇರ್ತದೆ ಮತ್ತು ದೋಸೆ ಜೊತೆನೂ. ಇಲ್ಲೊಂದು ಟಿಪ್ಸ, ಈರುಳ್ಳಿ ಭಾಳ ಇದ್ದವು ಅಂತಂದ್ರೆ ಜಲ್ದಿ ಕೆಂಪು ಆಗ್ಬೇಕಂದ್ರೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕಬೇಕು, ಅಂದ್ರೆ ಲಘು ಕೆಂಪು ಆಗ್ತಾವೆ ಎಣ್ಣೆಯಾಗ. ಇವು ಬಟಾಟೆ ಕುದಿಸಿ ಕಟ್ ಮಾಡಿ ಇಟ್ಕೊಂಡಿನ್ರಿ. ಕರಿಬೇವು ಹಾಕಬೇಕು. ಇದು ಪಲ್ಯಕ್ಕೆ ಪುದೀನೂ ಭಾಳ ಟೇಸ್ಟ್ ಬರ್ತದೆ, ಪುದೀನ ಹಾಕಬೇಕು. ಮತ್ತು ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಮಿಕ್ಸಿದಾಗ ಮಾಡಿ ಇಟ್ಕೊಂಡಿದ್ದದ ಇದು, ಅದು ಹಾಕಬೇಕು. ಇದು ಚಲೋ ಕಲಿಸ್ಬೇಕು, ಚಲೋ ಅದನ್ನು ಹಸಿ ವಾಸನೆ ಹೋಗಬೇಕಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಅದ್ರಕ್ಕೆಲ್ಲ ಚಲೋ ಹುರ್ಕೋಬೇಕು. ಅದು ಎಣ್ಣೆದಾಗ ಕೆಂಪಾಗೋದು. ಬಟಾಟೆ ಹಾಕಬೇಕು. ಚಲೋ ಕೆಂಪಾಗ್ಯದ ನೋಡ್ರಿ. ಈಗ ಅರಿಶಿನ ಹಾಕಬೇಕು. ನೀವು ಬಟಾಟೆ ಹಾಕಬೇಕು. ಆಲೂ ಹಾಕಿದ್ಮೇಲೆ ಕಲಸಿ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪದು ಹಾಕಿ ಚಲೋ ಕಲಸಿ ಒಂದು ವಾಫ್ ಮಾಡಬೇಕು. ಆಮೇಲೆ ನಿಂಬೆಹಣ್ಣಿನ ಜ್ಯೂಸ್ ಹಾಕಬೇಕು, ಅರ್ಧ ನಿಂಬೆಹಣ್ಣಿನ ರಸ ಹಾಕಬೇಕು. ಕೊತ್ತಂಬರಿ ಹಾಕಿ ನಿಂಬೆಹಣ್ಣಿನ ರಸ ಹಾಕಬೇಕು. ಇದು ಹುಳಿ ಬ್ಯಾಲೆನ್ಸ್ ಆಗಲಿಕ್ಕೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಬೇಕು. ಟೇಸ್ಟಿ ಬಟಾಟಿ ಪಲ್ಯ ರೆಡಿ. ಇದು ದೋಸೆ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ಯಾರು ನನ್ನ ಚಾನಲಿಗೆ ಹೊಸವ್ರು ಇದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಅಂದ್ರೆ ಹೊಸ ವಿಡಿಯೋ ಬರ್ತಾವೆ. ಥ್ಯಾಂಕ್ ಯು.